ಈ ಜಗತ್ತಿನಲ್ಲಿ ನೀವೇನೇ ಮಾಡಿದರೂ ಕೂಡ ಇಷ್ಟನ್ನು ಗಮನಿಸಿ, ನೀವು ಮಾಡುತ್ತಿರುವುದು ಕೇವಲ ನಿಮ್ಮ ಬಗ್ಗೆಯಾಗಿದೆಯೋ ಅಥವಾ ಅದು ಎಲ್ಲರ ಒಳಿತಿಗಾಗಿಯೋ? ಇದು ಒಳ್ಳೆ ಮತ್ತು ಕೆಟ್ಟ ಕರ್ಮಗಳ ಕುರಿತಾದ ಎಲ್ಲ ಗೊಂದಲವನ್ನು ನಿವಾರಿಸುತ್ತದೆ. ಆದರೆ ಬಿತ್ತಿದ ಬೀಜದ ಗಮ್ಮತ್ತಿನ ಮೇಲೆ ತೆಗೆಯುವ ಬೆಳೆಯ ಕಿಮ್ಮತ್ತು ನಿಂತಿರುತ್ತದೆ. ಜೀವನ ಎಂಬ ಹೊಲದಲ್ಲಿ ನಾವು ನಡೆಸುವುದು ನಿತ್ಯ ಉಳುಮೆ. ನಮ್ಮ ಅನಿಸಿಕೆ ಹಾಗೂ ನಡವಳಿ, ಆಡುವ ಪ್ರತಿಯೊಂದು ಮಾತು, ಮಾಡುವ ಪ್ರತಿಯೊಂದು ಕೆಲಸ ನಮ್ಮನ್ನು ಕೆರಳಿಸುವ ನಮ್ಮ ಮನೋಭಾವಗಳು, ಆಸಕ್ತಿ ಕೆರಳಿಸುವ ಆಕಾಂಕ್ಷೆ, ಹೀಗೆ ಜೀವನದ ಹೊಲದಲ್ಲಿ ಬೀಜಗಳನ್ನು ಬಿತ್ತುತ್ತಾ ಹೋಗುತ್ತೇವೆ. ಕೆಲವು ಗಟ್ಟಿ ಕಾಳುಗಳಾದರೆ ಇನ್ನೂ ಕೆಲವು ಜೊಳ್ಳು. ಹಾಗೆ ಗಟ್ಟಿ ಬೀಜದ ಮರ ಕೊಡುವ ಫಲ ಸಿಹಿಯಾದರೆ ಕಹಿ ಬೀಜದ ಫಲವೂ ಕೂಡ ಕಹಿಯಾಗಿರುತ್ತದೆ. ಈ ಪೈಕಿ ಬೀಜ ಬಿತ್ತಿದಾಗ ತನ್ನ ಪಾಲಿಗೆ ಬರುವ ಫಲವನ್ನೇ ಉಣಬೇಕು. ಈ ವಿಷಯದಲ್ಲಿ ಯಾರೂ ಕೂಡ ಏನು ಮಾಡಲಾರರು. ಕೆಲವೊಮ್ಮೆ ಆಗಿಂದಾಗಲೇ ನಮ್ಮ ಕರ್ಮದ ಫಲಗಳು ಸಿಕ್ಕಿಬಿಡುತ್ತವೆ. ಇನ್ನು ಕೆಲವೊಮ್ಮೆ ಅದು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಇದಕ್ಕೆ ಉದಾಹರಣೆ ಎಂದರೆ, ನಾವೀಗ ಎಲ್ಲಾದರೂ ಒಂದು ಪಾರ್ಟಿಗೆ ಹೋಗಿ ಹೊಟ್ಟೆ ಬಿಗಿಯುವಷ್ಟು ಊಟ ಮಾಡಿ ಬಂದರೆ ನಮಗೆ ಅದರ ಪರಿಣಾಮವಾಗಿ ಅಜೀರ್ಣ ಮತ್ತಿತರ ತೊಂದರೆಗಳಾಗುತ್ತವೆ. ಹೀಗೆ ಕರ್ಮದ ಫಲಗಳು ನಮ್ಮ ಬೆನ್ನಿಗೆ ಕಟ್ಟಿದ ಮೂಟೆಯ ಹಾಗೆ, ಎಲ್ಲಿ ಹೋದರೂ ಕೂಡ ಬಿಡುವುದಿಲ್ಲ. ಇದು ಕರ್ಮದ ಸರಳ ನಿಯಮಗಳು.